ಬರಲಿ ಜೋರಾದ ಚಪ್ಪಾಳೆ ತಮ್ಮೆಲ್ಲರ ಕಡೆ. ಇಂದು ಕಲಬುರಗಿ ನಗರದ ಡಾಕ್ಟರ್ ಪಂಡಿತ್ ಹೆಸರ ರಂಗಮಂದಿರದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಒಂದು ಜಿಲ್ಲೆಯ ನೂತನವಾಗಿ ಆ್ಯಪನ್ನು ಬಿಡುಗಡೆ ಮಾಡಿದೆ. ಮಾದಿಗ ಜನಾಂಗದ ಕುಲಬಾಂಧವರು ಸದಸ್ಯತ್ವವನ್ನು ಮಾಡ್ಕೋಬೇಕು. ಈ ಒಂದು ಸದಸ್ಯತ್ವ ಮಾಡಿದ ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮಹಾಸಭಾ ಇದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮಾದರ ಮಹಾಸಭಾ ತೆಗೆಯೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸಚಿವರು ಮತ್ತು ಹಿರಿಯರು ಆದಂಥ ಸನ್ಮಾನ್ಯ KH ಮುನಿಯಪ್ಪ ಅವರು ಇವತ್ತಿನ ದಿವಸ ಈ ಒಂದು ಮಾದರ ಮಹಾಸಭಾವನ್ನು ಹುಟ್ಟುಹಾಕಿ ಅದರ ಅಧ್ಯಕ್ಷತೆಯನ್ನು ಮುನಿಯಪ್ಪ ಅವರು ವಹಿಸಿಕೊಂಡಿದ್ದಾರೆ. ಇವತ್ತು ಹಿರಿಯರಾದಂಥ ಗೋವಿಂದ ಕಾರಜೋಳ ಸಾಹೇಬರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಸಂಸದರು ಚಿತ್ರದುರ್ಗ ಅವರು ಈ ಒಂದು ರಾಜ್ಯದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ಉಳಿದ ಇನ್ನೂ ಹಲವಾರು ಮಾಜಿ ಶಾಸಕರು, ಸಚಿವರು ಎಲ್ಲರೂ ಕೂಡ ಈ ಒಂದು ಮಾದರ ಮಹಾಸಭಾದಲ್ಲಿರ್ತಾರೆ. ಈ ಒಂದು ಮಾದರ ಮಹಾಸಭಾ ಉದ್ದೇಶ ಏನಪ್ಪ ಅಂದ್ರೆ, ಯಾವುದೇ ಒಂದು ಪಕ್ಷ ಭೇದ ಮರೆತು ಇವತ್ತು ಸಮುದಾಯ ಅಂತ ಬಂದಾಗ ಒಂದೇ ಆಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿರ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಸದಸ್ಯತ್ವ ನಡೀತಾ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಾವು ಇವತ್ತು ಗೋಪಾಲರಾವ್ ಕಟ್ಟಿಮನಿ ಅಂತೆಲ್ಲ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿ ಇವತ್ತು ನಮ್ಮ ವಿಜಯಕುಮಾರ್ ರಾಮಕೃಷ್ಣ ಅವರು ವಿಭಾಗೀಯ ಮಟ್ಟದಲ್ಲಿ ನಮ್ಮ ಇನ್ನೋರ್ವ ಹಿರಿಯರಾದಂಥ ಶ್ಯಾಮ್ ನಾಟೇಕರ್ ಅಣ್ಣವರಾಗಿರ್ಬೋದು, ಲಿಂಗರಾಜ್ ಅಣ್ಣವರಾಗಿರ್ಬೋದು, ರಾಜು ವಾಡೇಕರ್ ಅಣ್ಣವರಾಗಿರ್ಬೋದು, ದಸರಥ ಅಣ್ಣವರಾಗಿರ್ಬೋದು, ಮಲ್ಲು ಜಿಂಕೆರೆ ಅಣ್ಣವರು ಇನ್ನಿತರ ಹಲವಾರು ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಒಂದು ಸದಸ್ಯತ್ವವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಇವತ್ತು ನೋಂದಣಿ ಪ್ರತಿಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತಾರೆ. ಹಾಗಾಗಿ ಎಲ್ಲ ನಮ್ಮ ಜನಾಂಗದವರಲ್ಲಿ ಮನವಿ ಮಾಡ್ಕೋತೇವೆ, ಏನಪ್ಪ ಅಂದರೆ ತಾವೆಲ್ಲರೂ ಕೂಡ ಸದಸ್ಯತ್ವ ಮಾಡೋ ಮುಖಾಂತರ ಈ ಸಮಾಜವನ್ನು ಒಗ್ಗೂಡಿಸಿ ಮುಂದಿನ ಯುವ ಪೀಳಿಗೆಗೆ ಭವಿಷ್ಯಕ್ಕೆ ಒಂದು ಒಳ್ಳೆಯ ಹಾದಿ ನೀಡಬೇಕಂತೇಳಿ ಎಲ್ಲ ನಮ್ಮ ಕುಲ ಬಾಂಧವರಲ್ಲಿ ಮನವಿ ಮಾಡ್ಕೋತೇವೆ. ಸಚಿನ್ ಆರ್ ಕಟ್ಟಿಮನಿ ಅಂತ.